ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭದ ವೈಭವ ಕಳೆಗಟ್ಟಿದೆ. ಸಂಕ್ರಾಂತಿ ಪ್ರಯುಕ್ತ ಶಾಹಿ ಸ್ನಾನ ಆರಂಭವಾಗಿದ್ದು ಮೊದಲ ದಿನ 1.5 ಕೋಟಿ ಭಕ್ತರಿಂದ ಪುಣ್ಯ ಸ್ನಾನ ಮಾಡಲಾಗಿದೆ. ಆತ್ಮಶುದ್ಧಿ, ಮಂತ್ರಶುದ್ಧಿ, ದಾನ ಶುದ್ಧಿಗೆ ಶಾಹಿ ಸ್ನಾನ ಮಾಡಲಾಗುತ್ತೆ. ಮಹಾನಿರ್ವಾಣಿ ಅಟಲ್ ಅಖಾಡದಿಂದ ಮೊದಲ ಸ್ನಾನ ಮಾಡಲಾಗಿದೆ. 13 ಪ್ರಮುಖ ಅಖಾಡಗಳು ಮಹಾಮುಂಡಲೀಕರು ಭಾಗಿಯಾಗಿದ್ದರು. ಶತಮಾನದ ಮಹಾಕುಂಭ ಮೇಳ ಈಗಾಗಲೇ ಆರಂಭವಾಗಿದ್ದು 1.5 ಕೋಟಿ ಜನ ಮೊದಲ ದಿನವೇ ಶಾಹಿ ಸ್ನಾನ ಮಾಡಿದ್ದಾರೆ. ಸಂಕ್ರಾಂತಿ ಪ್ರಯುಕ್ತ ಶಾಹಿ ಸ್ನಾನ ಆರಂಭವಾಗಿದ್ದು ಈಗಾಗಲೇ ಸಾಧು ಸಂತರು, ಅಘೋರಿಗಳು ಭಾಗಿಯಾಗ್ತಾ ಇದ್ದಾರೆ. ಮಹಾನಿರ್ವಾಣಿ ಅಟಲ್ ಅಖಾಡದಿಂದ ಮೊದಲ ಸ್ನಾನವಾಗಿದ್ದು 13 ಪ್ರಮುಖ ಅಖಾಡಗಳು ಮಹಾ ಮುಂಡಲಿಕರು ಭಾಗಿಯಾಗಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ನಡೀತಾ ಇದ್ದು ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು, ಸಾಧು ಸಂತರು, ಅಘೋರಿಗಳು ಪ್ರಯಾಗ್ರಾಜ್ನತ್ತ ಹೆಜ್ಜೆ ಹಾಕ್ತಿದ್ದಾರೆ. ಆತ್ಮಶುದ್ಧಿಗಾಗಿ, ಮಂತ್ರಶುದ್ಧಿಗಾಗಿ ಈ ಶಾಹಿ ಸ್ನಾನವನ್ನ ಮಾಡಲಾಗ್ತಿದೆ. 144 ವರ್ಷಗಳ ಬಳಿಕ ಮಹಾಕುಂಭ ಬಂದಿದ್ದು ಈ ಮಹಾಕುಂಭದಲ್ಲಿ ಭಾಗಿಯಾಗೋದಕ್ಕೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಪ್ರಯಾಗ್ರಾಜ್ಗೆ ತೆರಳುತ್ತಾ ಇದ್ದಾರೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳದ ದೃಶ್ಯ. ತ್ರಿವೇಣಿ ಸಂಗಮದಲ್ಲಿ ನಾವೀಗ ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಪ್ರಯಾಗ್ರಾಜ್ನಲ್ಲಿ ಶತಮಾನದ ಮಹಾಕುಂಭ ಯಾವ ರೀತಿ ನಡೀತಾ ಇದೆ ಅಂತ ನೋಡ್ತಿದ್ದೀವಿ. ತ್ರಿವೇಣಿ ಸಂಗಮ, ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮ ಸ್ನಾನದಲ್ಲಿ ಈ ಪ್ರಯಾಗ್ರಾಜ್ನಲ್ಲಿ ಈ ಮಹಾಕುಂಭ ನಡೀತಾ ಇದೆ. ಆತ್ಮಶುದ್ಧಿ, ಮಂತ್ರಶುದ್ಧಿ, ಜ್ಞಾನ ಶುದ್ಧಿಗೆ ಶಾಹಿ ಸ್ನಾನ ಮಾಡಲಾಗ್ತಿದೆ. ನಾವು ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಿದ್ದೀವಿ. ಅಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಶಾಹಿ ಸ್ನಾನಕ್ಕೆ ತೆರಳುತ್ತಾ ಇರೋದನ್ನು ನಾವು ಗಮನಿಸ್ತಿರಬಹುದು. ಅಘೋರಿಗಳು, ಸಾಧು ಸಂತರು, ಭಕ್ತಾದಿಗಳು ದೇಶ ವಿದೇಶಗಳಿಂದ ಆಗಮಿಸಿದ್ದಾರೆ. 30ಕ್ಕೂ ಹೆಚ್ಚು ತೇಲುವ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೀಬಾರದು ಅಂತ ಖಾಕಿ ಭದ್ರತೆಯನ್ನು ಒದಗಿಸಲಾಗಿದೆ. ಅದರ ಮಧ್ಯದಲ್ಲಿ ನಿನ್ನೆ 1.5 ಕೋಟಿಗೂ ಹೆಚ್ಚು ಜನರು ಶಾಹಿ ಸ್ನಾನವನ್ನ ಮಾಡಿದ್ದಾರೆ. ಇವತ್ತು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಶಾಹಿ ಸ್ನಾನಕ್ಕೆ ಮುಂದಾಗಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭದಲ್ಲಿ ಮತ್ತೊಂದು ಆಶ್ಚರ್ಯವನ್ನ ಹುಟ್ಟಿಸುವಂತಹ ಅಖಾಡ ಅಂದ್ರೆ ಅದು ಕಿನ್ನರ ಅಖಾಡ. ಹೆಚ್ಚು ಕಡಿಮೆ 16 ಅಖಾಡಗಳಿದ್ರೂ ಕೂಡ ಪ್ರಮುಖವಾಗಿ ಕೇಳಿ ಬರುವಂತಹ 7 ಅಖಾಡಗಳಲ್ಲಿ 2014ರಲ್ಲಿ ಹೊಸದಾಗಿ ಕುಂಭಕ್ಕೆ ಸೇರಿದಂತ ಅಖಾಡ ಕಿನ್ನರ ಅಖಾಡ. ಆ ಕಿನ್ನರ ಅಖಾಡ, ಕಿನ್ನರ ಲೋಕ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ನೀವು ನೋಡ್ಬೋದು, ಈಗ ನಾವು ಕಿನ್ನರ ಲೋಕದಲ್ಲೇ ಇದ್ದೇವೆ ಅನ್ನುವಂಥದ್ದು. ಪ್ರಮುಖವಾಗಿ ಇದು ಸೆಕ್ಟಾರ್ 16ರಲ್ಲಿ ಈ ಒಂದು ಅಖಾಡಕ್ಕೆ ಉತ್ತರ ಪ್ರದೇಶ ಸರ್ಕಾರ ಜಾಗ ನೀಡಿರುವಂಥದ್ದು. ಬಹುದೊಡ್ಡದಾಗಿ ನಿರ್ಮಿಸಿರುವಂಥ ಸುಮಾರು 25 ಎಕರೆಗಳಲ್ಲಿ ನಿರ್ಮಿಸಿರುವಂತಹ ಒಂದು ಟೆಂಟ್ ಸಿಟಿಯಲ್ಲಿ 16ನೇ ಸೆಕ್ಟರ್ ಅಲ್ಲಿ ಈ ಒಂದು ಕಿನ್ನರಿಗಾಗಿ ಅಖಾಡಕವನ್ನ ಮಾಡಿಕೊಳ್ಳಲಿಕ್ಕೆ ಆ ಜಾಗವನ್ನ ಉತ್ತರ ಪ್ರದೇಶ ಸರ್ಕಾರ ನೀಡಿದೆ. ಇನ್ನು ಒಂದೊಂದು ರೀತಿಯಲ್ಲೂ ಕೂಡ ವಿಚಿತ್ರ, ವಿಸ್ಮಯಕಾರಿಯಾದಂತಹ ಸಂಗತಿಗಳು ಈ ನಮ್ಮ ಕಿನ್ನರ ಲೋಕದಲ್ಲಿ ನಾವು ನೋಡ್ತೇವೆ. ಅಂದ್ರೆ ಪ್ರಮುಖವಾಗಿ ನಾವು ಹಿಂದೂ ಧರ್ಮ, ಅಲ್ಲಿನ ಆಚರಣೆಗಳು, ಪದ್ಧತಿಗಳು, ಇವುಗಳ ಬಗ್ಗೆ ಮಾತ್ರ, ಮತ್ತೆ ಸಂರಕ್ಷಣೆ, ಸಂಸ್ಕೃತಿ, ಇದರ ಬಗ್ಗೆ ಇಡೀ ಒಂದು ಕುಂಭಮೇಳದಲ್ಲಿ ಸಾಧು ಸಂತರುಗಳು ಸೇರಿ ಚರ್ಚೆ ಮಾಡ್ತಾರೆ. ಅದಕ್ಕೆ ಒಂದು ಪರಿಹಾರವನ್ನ ನೀಡ್ತಾರೆ. ಹಿಂದೂ ಧರ್ಮಕ್ಕೋಸ್ಕರ ಏನಾದ್ರೂ ಆಪತ್ತು ಬಂದ್ರೆ ಅದನ್ನ ರಕ್ಷಣೆಗೋಸ್ಕರ ನಿಲ್ತಾರೆ ಅನ್ನುವಂಥದ್ದು ಎಲ್ಲವೂ ಕೂಡ ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಎಲ್ಲವೂ ಕೂಡ ಹೋರಾಟದ ಮೂಲಕ ಪಡೆಯುವಂತಹ ಒಂದು ಅಖಾಡ ಅಂತ ಅಂದ್ರೆ ಅದು ಕಿನ್ನರ ಅಖಾಡ. ಈ ಕಿನ್ನರ ಅಖಾಡ 2014ರಲ್ಲಿ ಇದು ಅಸ್ತಿತ್ವಕ್ಕೆ ಬಂದಂತ ಅಖಾಡ. ಏನು ತೃತೀಯ ಲಿಂಗಿಗಳ ಒಂದು ಹಕ್ಕುಗಳ ಹೋರಾಟಗಾರ್ತಿ ಹಾಗೂ ಕಾರ್ಯಕರ್ತೆ ಲಕ್ಷ್ಮೀ ನಾರಾಯಣ್ ತ್ರಿಪಾಠಿ ಅವರು ಇದನ್ನ ಸ್ಥಾಪನೆ ಮಾಡ್ತಾರೆ. ಇದು ಹಿಂದೂ ಧರ್ಮದಲ್ಲಿ ಧಾರ್ಮಿಕ ಮತ್ತೆ ಆಧ್ಯಾತ್ಮಿಕ